ಸ್ಟಡಿ ಲೆಸ್ ಸ್ಕೋರ್ ಮೋರ್ ಇದು ಪಾಸಿಬಲ್ ಇದೆಯಾ? ಖಂಡಿತ ಪಾಸಿಬಲ್ ಇದೆ. ನೀವು ಯಾವಾಗಲೂ ಕೇಳಿರ್ತೀರಾ ಜಾಸ್ತಿ ಸ್ಕೋರ್ ಮಾಡಬೇಕು ಅಂದರೆ ಹಗಲು ರಾತ್ರಿ ಓದಬೇಕು ಅಂತ. ಆದರೆ ಯಾರು ಕೂಡ ಯಾವ ಥರ ಓದಬೇಕು ಅಂತ ಹೇಳಲ್ಲ. ಸ್ಟಡಿ ಮಾಡುವ ಸರಿಯಾದ ವಿಧಾನ ಯಾವುದು ಅಂತ ಯಾರೂ ಹೇಳಲ್ಲ. ಕಡಿಮೆ ಸಮಯದಲ್ಲಿ ಜಾಸ್ತಿ ಯಾವ ಥರ ಓದಬೇಕು ಅಂತ ಯಾರೂ ಹೇಳಲ್ಲ. ಒಂದು ವೇಳೆ ನಿಮಗೆ ಅನ್ನಿಸ್ತಿದ್ರೆ ಇಂಟೆಲಿಜೆಂಟ್ ವಿದ್ಯಾರ್ಥಿ ಪ್ರತಿದಿನ 10 ರಿಂದ 12 ಗಂಟೆ ಓದ್ತಾನೆ ಅಂತ ಅನ್ನಿಸ್ತಿದ್ರೆ ದೋಸ್ತ್, ಅದು ನಿನ್ನ ತಪ್ಪು ಕಲ್ಪನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಎಂಥ ಫ್ರೇಮ್ ವರ್ಕ್ ಹೇಳ್ತೀನಿ ಅಂದರೆ ಅದರಿಂದ ನೀವು 10 ಗಂಟೆಯ ಕೆಲಸ ಕೇವಲ 3 ಗಂಟೆಯಲ್ಲಿ ಮಾಡ್ಬೋದು. ಪ್ರೊಫೆಸರ್ ಕ್ಯಾಲ್ ನ್ಯೂಫೋರ್ಟ್ ಅವರು ತಮ್ಮ ಬುಕ್ ಹೌ ಟು ಬಿಕಮ್ ಅ ಸ್ಟ್ರೇಟ್ ಎ ಸ್ಟೂಡೆಂಟ್ ಅನ್ನುವ ಬುಕ್ಕಲ್ಲಿ ಏನು ಬರೀತಾರಂದ್ರೆ 99% ವಿದ್ಯಾರ್ಥಿಗಳು ತಪ್ಪಾದ ರೀತಿಯಲ್ಲೇ ಓದ್ತಾರೆ ಮತ್ತು ಅದೇ ಕಾರಣದಿಂದ ಅವರು ಹಗಲು ರಾತ್ರಿ ಓದಿದ್ರು ಕಡಿಮೆ ಸ್ಕೋರ್ ಮಾಡ್ತಾರೆ. ಮತ್ತೊಂದು ಕಡೆ ಕೆಲವು ವಿದ್ಯಾರ್ಥಿಗಳು ಎಂಜಾಯ್ ಮಾಡ್ತಾ ಕಡಿಮೆ ಓದಿಯೂ ಸಹ ಕ್ಲಾಸಲ್ಲಿ ಟಾಪ್ ಮಾಡ್ತಾರೆ. ಈ ಟಾಪರ್ಸ್ಗಳ ಸೀಕ್ರೆಟ್ ಸ್ಟಡಿ ಮೆಥಡ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಮತ್ತು ಅವರು ಹೇಗೆ ಪ್ರೋಕ್ರಾಸ್ಟಿನೇಷನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡೋಣ. ಎಲ್ಲ ಪ್ರಾಬ್ಲಮ್ಸ್ಗಳ ಸೊಲ್ಯೂಷನ್ ಇಂಟರ್ಲಿಂಕ್ಡ್ ಇವೆ. ಅದಕ್ಕೆ ಅರ್ಧ ವಿಡಿಯೋ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳ ಹತ್ತಿರ ಸಮಯನೇ ಇರಲ್ಲ. ಸ್ಕೂಲ್, ಕಾಲೇಜ್, ಟ್ಯೂಷನ್, ಹೋಮ್ವರ್ಕ್ ಮತ್ತೆ ಸಾಕಷ್ಟು ವಿಷಯಗಳನ್ನು ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ ಸಮಸ್ಯೆ ಟೈಮ್ದಿರಲ್ಲ. ಟೈಮ್ ಅಂತೂ ಎಲ್ಲ ವಿದ್ಯಾರ್ಥಿಗಳ ಹತ್ರ ಕಡಿಮೆನೇ ಇರುತ್ತೆ. ಬದಲಿಗೆ ನೀವು ನಿಮ್ಮ ಟೈಮ್ನ ಯಾವ ಥರ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ ಡಿಸೈಡ್ ಆಗುತ್ತೆ. ನೀವು ಪ್ರತಿದಿನ 10 ರಿಂದ 12 ಗಂಟೆ ಓದುವುದಕ್ಕೆ ಆಗಲ್ಲ ಮತ್ತು ಒಂದು ವೇಳೆ ನೀವು ಅಷ್ಟು ಗಂಟೆ ಓದಿದ್ರೂ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಅದು ಅಷ್ಟು ಇಫೆಕ್ಟಿವ್ ಇರಲ್ಲ. ಬಿಕಾಸ್ ಮನುಷ್ಯನಿಗೆ ಅಷ್ಟು ಗಂಟೆ ಕಂಟಿನ್ಯೂ ಫೋಕಸ್ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದರ ಸೊಲ್ಯೂಷನ್ ಏನಂದ್ರೆ ಡಿವೈಡ್ ಯುವರ್ ವರ್ಕ್ ಇಂಟು ಫೋಕಸ್ಡ್ ಚಂಕ್ಸ್. ಇದಕ್ಕೋಸ್ಕರ ಬೇಸಿಕ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮತ್ತು ಪ್ರೋಕ್ರಾಸ್ಟಿನೇಷನ್ ಜೊತೆ ಫೈಟ್ ಮಾಡುವುದಕ್ಕೆ ಬರಬೇಕು. ಈ ಎರಡು ವಿಷಯ ಡೀಟೇಲ್ ಅಲ್ಲಿ ಹೇಳ್ತೀನಿ. ಈ ಫಾರ್ಮುಲಾ ಅಕಾರ್ಡಿಂಗ್ ನಾವು ಎಷ್ಟು ಕೆಲಸ ಕಂಪ್ಲೀಟ್ ಮಾಡಬಹುದು ಅನ್ನೋದು ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತು ನಮ್ಮ ಫೋಕಸ್ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಫೋಕಸ್ ಜಾಸ್ತಿ ಆದರೆ ಕಡಿಮೆ ಸಮಯದಲ್ಲೂ ಜಾಸ್ತಿ ಕೆಲಸ ಕಂಪ್ಲೀಟ್ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫೋಕಸ್ ಇಂಟೆನ್ಸಿಟಿ ರೇಂಜ್ 1 ರಿಂದ 10 ಇದೆ ಅನ್ಕೊಳ್ಳಿ ಮತ್ತು ಒಂದು ಟೆಸ್ಟ್ ಪ್ರಿಪೇರ್ ಆಗೋದಕ್ಕೆ 10 ಗಂಟೆ ಓದಬೇಕು ಅಂತ ಅನ್ಕೊಳ್ಳಿ ಮತ್ತು ನಿಮ್ಮ ಫೋಕಸ್ ಇಂಟೆನ್ಸಿಟಿ ಕೇವಲ 3 ಇದ್ರೆ ನೀವು 10 ಗಂಟೆಯಲ್ಲಿ ಆ ಟೆಸ್ಟ್ಗೆ ಪ್ರಿಪೇರ್ ಆಗಬಹುದು. ಆದರೆ ನಿಮ್ಮ ಫೋಕಸ್ ಇಂಟೆನ್ಸಿಟಿ 10 ಇದ್ರೆ ನೀವು 10 ಗಂಟೆಯ ಕೆಲಸ ಕೇವಲ 3 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬಹುದು. ಮತ್ತು ನಿಮ್ಮ ಫೋಕಸ್ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡುವುದಕ್ಕೆ ನೀವು ಸ್ಟಡಿ ಮಾಡುವ ಜಾಗ, ಸ್ಟಡಿ ಮಾಡುವುದಕ್ಕೆ ಬೇಕಾಗಿರುವ ಸಮಯ, ಸ್ಟಡಿ ಮಾಡುವ ಟೈಮ್, ಈ 3 ವಿಷಯ ಸರಿಯಾಗಿರಬೇಕು. ಇನ್ನು ನಮ್ಮ ಹತ್ತಿರ 3 ಪ್ರಾಬ್ಲಮ್ಸ್ಗಳಿವೆ. ಸೊ ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಸಾಲ್ವ್ ಮಾಡೋಣ. ಮ್ಯಾನೇಜ್ ಯುವರ್ ಟೈಮ್ 5 minutes a day. ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದಕ್ಕೆ ನಮಗೆ 2 ವಿಷಯ ಬೇಕು. ಒಂದು ಕ್ಯಾಲೆಂಡರ್ ಮತ್ತು ಇನ್ನೊಂದು ಲಿಸ್ಟ್. ನಿಮ್ಮ ಕ್ಯಾಲೆಂಡರ್ ಯಾವ ಥರ ಇರಬೇಕು ಅಂದರೆ ಒಂದು ಸೈಡ್ ನಿಮ್ಮ ದಿನದ ಶೆಡ್ಯೂಲ್ ಮತ್ತು ಇನ್ನೊಂದು ಸೈಡ್ ನೀವು ನೆನಪಿಡಬೇಕಾಗಿರುವ ವಿಷಯಗಳು. ಅಂದರೆ ಏನೇನು ಓದಬೇಕು, ಯಾವಾಗ ಯಾವ ಟೆಸ್ಟ್ ಇದೆ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು, ಇದನ್ನೆಲ್ಲ ಬರ್ಕೋಬೇಕು ಮತ್ತು ಪ್ರತಿ ಮುಂಜಾನೆ 5 ನಿಮಿಷದಲ್ಲಿ ನಿಮ್ಮ ಎಲ್ಲ ಟು ಡೂ ಲಿಸ್ಟ್ ಬರಿಬೇಕು. ಅದು ಕೂಡ ಡೆಡ್ ಲೈನ್ ಸಮೇತ ಬರಿಬೇಕು. ಬರೆಯುವಾಗ ರಿಯಲಿಸ್ಟಿಕ್ ಆಗಿ ಬರಿಬೇಕು. ಅಂದರೆ 2 ಗಂಟೆಯಲ್ಲಿ ಪೂರ್ತಿ ಬುಕ್ ಓದೋಕ್ಕಾಗಲ್ಲ. ಸೊ 2 ಗಂಟೆಯಲ್ಲಿ ಎಷ್ಟು ಓದಬಹುದು ಅಷ್ಟೇ ಟಾರ್ಗೆಟ್ ಇಡಬೇಕು. ಮತ್ತು ನಿಮಗೆ ದಿನದಲ್ಲಿ ರೆಸ್ಟ್ ಕೂಡ ಬೇಕಾಗುತ್ತೆ. ಸೊ ಟು ಡೂ ಲಿಸ್ಟ್ ಮಾಡುವಾಗ ಅರ್ಧ ಗಂಟೆಯವರೆಗೆ ರೆಸ್ಟ್ ಮಾಡುವುದನ್ನು ಸಹ ಮೆನ್ಷನ್ ಮಾಡಿ. ಆಮೇಲೆ ಇದನ್ನೆಲ್ಲ ಬರೆದು ಈ ಲಿಸ್ಟ್ನ ನಿಮ್ಮ ಹತ್ರನೇ ಇಟ್ಕೋಬೇಕು. ಈ ಲಿಸ್ಟ್ನ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ನಿಮ್ಮ ಮೈಂಡ್ ಇಮಿಡಿಯೇಟ್ಲಿ ಫ್ರೀ ಆಗುತ್ತೆ. ಎಲ್ಲ ವಿಷಯ ತಲೆಯಲ್ಲೇ ಇಟ್ಕೊಂಡ್ರೆ ನಿಮ್ಮ ಎನರ್ಜಿ ಅನಾವಶ್ಯಕವಾಗಿ ವೇಸ್ಟ್ ಆಗುತ್ತೆ ಮತ್ತು ನೀವು ಕೆಲವು ಇಂಪಾರ್ಟೆಂಟ್ ವಿಷಯನ ಮರೆಯಬಹುದು. ಅದಕ್ಕೆ ಲಿಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಾವೇನು ಸೂಪರ್ ಹ್ಯೂಮನ್ ಅಥವಾ ರೋಬೋಟ್ಸ್ ಅಲ್ಲ. ಈ ಸಿಸ್ಟಮ್ನ ಫಾಲೋ ಮಾಡುವಾಗ ಬ್ರೇಕ್ ಡೌನ್ ಬಂದೇ ಬರುತ್ತೆ. ಆವಾಗ ನನ್ನಲ್ಲಿ ಏನೋ ಕಡಿಮೆ ಇದೆ ಅಥವಾ ನನ್ನಲ್ಲಿ ಸಾಮರ್ಥ್ಯನೇ ಇಲ್ಲ ಅಂತ ಅನ್ಕೋಬೇಡಿ. ಬ್ರೇಕ್ ಡೌನ್ ಆದಾಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಒಂದು ವೇಳೆ ನೀವು ವಾರದಲ್ಲಿ 5 ದಿನ ಆದರೂ ಈ ಸಿಸ್ಟಮ್ನ ಫಾಲೋ ಮಾಡಿದರೂ ಸಹ ನಿಮ್ಮಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ ಅಂತಾನೆ ಅರ್ಥ. ಇನ್ನು ಅತಿ ದೊಡ್ಡ ಪ್ರಶ್ನೆ ಏನಂದರೆ ಈ ಸಿಸ್ಟಮ್ನ ಫಾಲೋ ಯಾಕೆ ಮಾಡಬೇಕು, ಇದರ ಲಾಭ ಏನು ಅಂತ. ಫಸ್ಟ್, ಪೂರ್ತಿ ದಿನದಲ್ಲಿ ಏನೇನು ಮಾಡಬೇಕು ಎಲ್ಲ ನೆನಪಿನಲ್ಲಿರುತ್ತೆ. ಸ್ವತಃ ನನ್ನದೇ ಉದಾಹರಣೆ ಹೇಳಬೇಕು ಅಂದರೆ ದಿನದಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ನಾನು ಫೋನ್ ತೊಗೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ. ಆದರೆ ಈ ಸಿಸ್ಟಮ್ನ ಫಾಲೋ ಮಾಡಿದರೆ ನನ್ನ ಡೇ ಆಲ್ರೆಡಿ ಪ್ಲ್ಯಾನ್ಡ್ ಇರುತ್ತೆ. ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ನನಗೆ ಗೊತ್ತಿರುತ್ತೆ. ಎರಡನೇ ಲಾಭ ಏನಾಗುತ್ತಂದರೆ ಲಾಂಗ್ ಟರ್ಮ್ ಗೋಲ್ ಕೂಡ ಶೆಡ್ಯೂಲ್ಡ್ ಇರ್ತವೆ, ಅವು ಸಹ ನೆನಪಿನಲ್ಲಿರ್ತವೆ. ಮೂರನೇ ಲಾಭ ಏನಾಗುತ್ತೆ ಅಂದರೆ
ಟೈಮ್ ವೇಸ್ಟ್ ಆಗೋದು ಸ್ಟಾಪ್ ಆದಾಗ ಪ್ರೊಡಕ್ಟಿವಿಟಿ ತನ್ನಿಂತಾನೇ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಟೈಮ್ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್. ಆದರೆ 99% ಜನ ಪ್ರೋಕ್ರಾಸ್ಟಿನೇಷನ್ ಕಾರಣದಿಂದ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡುವುದರಲ್ಲಿ ಫೇಲ್ ಆಗ್ತಾರೆ. ಹಾಗಿದ್ರೆ ಪ್ರೋಕ್ರಾಸ್ಟಿನೇಷನ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಪ್ರೋಕ್ರಾಸ್ಟಿನೇಷನ್ನ ಲೈಟ್ ಆಗಿ ತಗೋಬೇಡಿ, ಬಿ ಸೀರಿಯಸ್ ಅಬೌಟ್ ಪ್ರೋಕ್ರಾಸ್ಟಿನೇಷನ್. ಈ ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಏನು ಅಂತ ಫಸ್ಟ್ ನೋಡೋಣ. ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ನಿಮ್ಮ ಇಂಪಾರ್ಟೆಂಟ್ ಕೆಲಸನ ಹಾಗೆ ಮುಂದೆ ಹಾಕುತ್ತಾನೆ ಇರೋದು ಮತ್ತು ಶಾರ್ಟ್ ಟೈಮ್ ಗ್ರಾಟಿಫಿಕೇಶನ್ ಗುಂಗಲ್ಲಿ ಪೂರ್ತಿ ದಿನ ಇನ್ಸ್ಟಾ ಅಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡಿ ಟೈಮ್ ವೇಸ್ಟ್ ಮಾಡುವುದಕ್ಕೇನೆ ಪ್ರೋಕ್ರಾಸ್ಟಿನೇಷನ್ ಅಂತಾರೆ. ನಾನು ನಿಮ್ಗೆ 4 ಬ್ಯಾಟಲ್ ಪ್ಲಾನ್ಸ್ ಹೇಳ್ತೀನಿ, ಅದರಿಂದ ನೀವು ಆರಾಮಾಗಿ ಈ ಪ್ರೋಕ್ರಾಸ್ಟಿನೇಷನ್ ರೋಗದಿಂದ ಆಚೆ ಬರಬಹುದು. ಫಸ್ಟ್ ಪ್ಲಾನ್, ಕಟ್ ಆಫ್ ಡಿಸ್ಟ್ರಾಕ್ಷನ್ಸ್. 21ನೇ ಶತಮಾನದಲ್ಲಿ ಟೆಕ್ನಾಲಜಿನೇ ನಿಮ್ಮ ಅತಿ ದೊಡ್ಡ ಶತ್ರುನೂ ಇದೆ ಮತ್ತು ಟೆಕ್ನಾಲಜಿನ ಸರಿಯಾಗಿ ಉಪಯೋಗಿಸಿದ್ರೆ ಅದು ನಿಮ್ಮ ಮಿತ್ರನೂ ಇದೆ. ಸೊ ಸ್ಟಡಿ ಟೈಮಲ್ಲಿ ನಿಮ್ಮ ಹತ್ತಿರ ಮೊಬೈಲ್ ಇರಲೇಬಾರ್ದು. ನಿಮ್ಮ ಕೆಲಸ ಕಂಪ್ಲೀಟ್ ಆದ್ಮೇಲೆನೆ ನಿಮ್ಮ ಫೋನ್ ಕೈಯಲ್ಲಿ ತಗೋಬೇಕು. ಒಂದ್ ವೇಳೆ ಸ್ಟಡಿ ಟೈಮ್ ಮುಂಚೆನೆ ನೀವು ಮೊಬೈಲ್ ತಗೊಂಡ್ರೆ ನಿಮ್ಮ ಡೋಪಾಮೈನ್ ಸ್ಪೈಕ್ ಆಗುತ್ತೆ ಮತ್ತು ಆಮೇಲೆ ನಿಮಗೆ ಓದುವುದಕ್ಕೆ ಮನಸ್ಸೇ ಆಗಲ್ಲ. ಸೆಕೆಂಡ್ ಪ್ಲಾನ್ ಯಾವುದಂದ್ರೆ ಕೀಪ್ ಅ ವರ್ಕ್ ಪ್ರೋಗ್ರೆಸ್ ಜರ್ನಲ್. ನಮ್ಮ ಮನುಷ್ಯರದು ಅತಿ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಈಗೋ. ನಾವು ಪ್ರೋಕ್ರಾಸ್ಟಿನೇಷನ್ ಮಾಡ್ತೀವಿ, ಆದರೆ ನಾವು ಅದನ್ನು ಒಪ್ಕೊಳ್ಳಲ್ಲ. ಅದಕ್ಕೆ ನಾವು ಒಂದು ವರ್ಕ್ ಪ್ರೋಗ್ರೆಸ್ ಜರ್ನಲ್ ಇಟ್ಕೋಬೇಕು. ನೀವು ಪೂರ್ತಿ ದಿನದಲ್ಲಿ ಏನೇನು ಕೆಲಸ ಮಾಡಿದ್ದೀರಾ ಮತ್ತು ಎಷ್ಟೆಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರಾ ಅಂತ ಆ ಜರ್ನಲ್ ಅಲ್ಲಿ ಬರಿಬೇಕು. ಮತ್ತು ಒಂದ್ ವೇಳೆ ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದರ ರೀಸನ್ ಕೂಡ ಬರಿಬೇಕು. ನಿಮ್ಮ ಸಿಲ್ಲಿ ರೀಸನ್ಸ್ ಬರೆದ್ರೆ ನಿಮಗೆ ಅರಿವಾಗುತ್ತೆ ನೀವು ಎಷ್ಟು ಲೇಜಿ ಇದ್ದೀರಾ ಅಂತ, ಮತ್ತು ನಿಮಗೆ ಸಮಯದ ಅರಿವು ಕೂಡ ಆಗುತ್ತೆ. ನಿಮ್ಮ ಕೆಲಸ ಹಾಳು ಮಾಡುವಂಥ ಚಟಗಳಿಂದ ಹೊರಗಡೆ ಬರುವುದಕ್ಕೆ ನಿಮಗೆ ಸಹಾಯ ಆಗತ್ತೆ. ಮೂರನೇ ಪ್ಲಾನ್ ಯಾವುದಂದ್ರೆ ಫೀಡ್ ದಿ ಮಷೀನ್. ನಿಮ್ಮಲ್ಲಿ ಲೋ ಎನರ್ಜಿ ಇದ್ರೆ ನೀವು ಪ್ರೋಕ್ರಾಸ್ಟಿನೇಷನ್ ಮಾಡೇ ಮಾಡ್ತೀರಾ. ನಿಮ್ಮ ಬ್ರೈನ್ ಮತ್ತು ಬಾಡಿಯ ಎನರ್ಜಿನ ಫುಲ್ ಮಾಡುವುದಕ್ಕೆ 4 ವಿಷಯಗಳನ್ನ ಫಾಲೋ ಮಾಡಬೇಕು. ಒಂದನೇದು ಡ್ರಿಂಕ್ ವಾಟರ್ ಕಾನ್ಸ್ಟೆಂಟ್ಲಿ. ಯಾಕಂದ್ರೆ ನೀವು ಹೈಡ್ರೇಟೆಡ್ ಇದ್ರೇನೆ ನಿಮ್ಮ ಎನರ್ಜಿ ಆಟೋಮೆಟಿಕಲಿ ಹೆಚ್ಚಾಗುತ್ತೆ. ನೀರು ಜಾಸ್ತಿ ಕುಡಿಯೋದ್ರಿಂದ ನಿಮಗೆ ನಿದ್ದೆನೂ ಬರಲ್ಲ, ನಿಮ್ಮ ಬ್ರೈನ್ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಎರಡನೇದು ಮಾನಿಟರ್ ಯುವರ್ ಕ್ಯಾಫೇನ್ ಇಂಟೆಕ್. ಇನ್ಸ್ಟೆಂಟ್ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಚಹಾ ಅಥವಾ ಕಾಫಿ ಕುಡಿಬಹುದು, ಆದರೆ ಲಿಮಿಟೆಡ್ ಅಮೌಂಟ್ ಅಲ್ಲಿ ಕುಡಿಬೇಕು. ಕ್ಯಾಫೇನ್ ಇರುವಂತ ವಿಷಯಗಳನ್ನು ಜಾಸ್ತಿ ಕುಡಿದ್ರೆ ನಿಮಗೆ ಇನ್ಸ್ಟೆಂಟ್ಲಿ ಎನರ್ಜಿ ಅಂತೂ ಸಿಗುತ್ತೆ, ಆದರೆ ಆಮೇಲೆ ನೀವು ಜಾಸ್ತಿ ಲೇಜಿ ಫೀಲ್ ಮಾಡ್ತೀರಾ. ಮೂರನೇದು ಟ್ರೀಟ್ ಫುಡ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ಅದಕ್ಕೆ ಪ್ರೊಸೆಸ್ಡ್ ಫುಡ್ ಆರ್ ಅನ್ಹೆಲ್ದಿ ಫುಡ್ನ ಜಾಸ್ತಿ ತಿನ್ನಬಾರ್ದು. ನಿಮ್ಮ ಬಾಡಿಯಲ್ಲಿ ಒಳ್ಳೆ ಫ್ಯೂಯಲ್ ಹಾಕಿದ್ರೇನೆ ನಿಮ್ಮ ಬಾಡಿ ನಿಮ್ಮ ಕೆಲಸ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ನಾಲ್ಕನೇದು ನೆವರ್ ಸ್ಕಿಪ್ ಯುವರ್ ಮೀಲ್ಸ್. ಊಟ ತಿನ್ನಲಿಲ್ಲ ಅಂದರೆ ನಿಮಗೆ ಹಸಿವಾಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಎನರ್ಜಿ ಫೋಕಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು 4ನೇ ಪ್ಲಾನ್ ಯಾವುದಂದ್ರೆ ಬಿಲ್ಡ್ ಅ ರೂಟೀನ್. ನಿಮ್ಮ ಪ್ರತಿದಿನದ ಶೆಡ್ಯೂಲ್ ಡಿಫ್ರೆಂಟ್ ಆಗೇ ಇರುತ್ತೆ, ಆದರೆ ಕೆಲವು ವಿಷಯಗಳನ್ನು ನೀವು ಪ್ರತಿದಿನ ಒಂದೇ ಟೈಮಲ್ಲಿ ಮಾಡಬೇಕು. ಅಂದರೆ ಪ್ರತಿದಿನ ಮುಂಜಾನೆ 6 ಗಂಟೆಗೆ ಮೆಡಿಟೇಷನ್ ಮಾಡುವುದು, ಒಂದೇ ಟೈಮಲ್ಲಿ ಓದಕ್ಕೆ ಕುಳಿತುಕೊಳ್ಳೋದು, ಈ ಥರ ಒಂದೇ ವಿಷಯ ನೀವು ಪ್ರತಿದಿನ ಮಾಡಿದರೆ ಆ ವಿಷಯ ಹ್ಯಾಬಿಟಲ್ಲಿ ಕನ್ವರ್ಟ್ ಆಗುತ್ತೆ. ಈ ಥರ ನೀವು ಒಂದು ರೂಟೀನ್ನ ಬಿಲ್ಡ್ ಮಾಡಬಹುದು. ಇನ್ನು ನಮ್ಮ 3ನೇ ಪ್ರಾಬ್ಲಮ್ ಸೊಲ್ಯೂಷನ್ ನೋಡೋಣ. ಹೌ ಟು ಇನ್ಕ್ರೀಸ್ ಇಂಟೆನ್ಸ್ ಫೋಕಸ್. ಯಾವಾಗ, ಎಲ್ಲಿ ಮತ್ತು ಎಷ್ಟು ಸಮಯ ಓದಬೇಕು. ಹೇಗೆ ನಿಮ್ಮ ಇಂಟೆನ್ಸಿಟಿ ಆಫ್ ಫೋಕಸ್ ಹೆಚ್ಚಿಗೆ ಆಗುತ್ತೆ, ಹಾಗೆ ನೀವು ಕಡಿಮೆ ಸಮಯದಲ್ಲಿ ಜಾಸ್ತಿ ಓದುವುದಕ್ಕೆ ಶುರು ಮಾಡ್ತೀರಾ. ಸೊ ಓದುವುದಕ್ಕೆ ಯಾವ ಸಮಯ ಒಳ್ಳೆಯದು? ಇದರ ಉತ್ತರ ಏನಂದರೆ ಮುಂಜಾನೆ ಸಮಯದಲ್ಲಿ ನಮ್ಮ ಫೋಕಸ್ ಮತ್ತು ಎನರ್ಜಿ ಲೆವೆಲ್ ತುಂಬ ಹೆಚ್ಚಿರುತ್ತೆ. ಅದಕ್ಕೆ ನಮ್ಮ ಹೈ ಪ್ರಯಾರಿಟಿ ಕೆಲಸನ ನಾವು ಮುಂಜಾನೆನೆ ಮಾಡಿ ಮುಗಿಸ್ಬೇಕು. ರಾತ್ರಿ ಮಲಗುವವರೆಗೂ ನಾವು ಇಂಪಾರ್ಟೆಂಟ್ ಕೆಲಸ ಪೆಂಡಿಂಗ್ ಇಡಬಾರ್ದು. ಯಾಕಂದ್ರೆ ನಾವು ಪ್ರತಿದಿನ ಕೆಲಸ ಪೆಂಡಿಂಗ್ ಇಡುತ್ತಾ ಹೋದ್ರೆ ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ನಮಗೆ ನಮ್ಮ ಮೇಲೇನೆ ಸೆಲ್ಫ್ ಡೌಟ್ ಉಟ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ಇಂಪಾರ್ಟೆಂಟ್ ಕೆಲಸ ಫಸ್ಟ್ ಮಾಡಿ ಮುಗಿಸ್ಬೇಕು. ಸೊ ಮಾರ್ನಿಂಗ್ ಈಸ್ ಬೆಸ್ಟ್ ಟೈಮ್. ಇನ್ನು ಎಲ್ಲಿ ಓದಿದ್ರೆ ಉತ್ತಮ? ಇದರ ಉತ್ತರ ಏನಂದ್ರೆ ಎಲ್ಲಿ ಮನುಷ್ಯರು ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರಲ್ಲ ಅಲ್ಲಿ ಓದಿದ್ರೆ ಉತ್ತಮ. ಬೆಡ್ ಮೇಲೆ ಮಲ್ಕೊಂಡು ಯಾವತ್ತೂ ಓದಬಾರ್ದು, ಯಾಕಂದ್ರೆ ಬೆಡ್ ಮೇಲೆ ನೀವು ಲೇಜಿ ಫೀಲ್ ಮಾಡ್ತೀರಾ. ಇನ್ನು ಲಾಸ್ಟ್, ಎಷ್ಟು ಸಮಯ ಓದಬೇಕು. ಎನರ್ಜಿ ಮತ್ತು ಫೋಕಸ್ ಬ್ಯಾಲೆನ್ಸ್ ಮಾಡಿ ಓದುವುದಕ್ಕೆ ನೀವು ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು. ಅದೇನಂದ್ರೆ ಪೊಮೊಡೋರೋ ಟೆಕ್ನಿಕ್. 25 ನಿಮಿಷ ಓದಿದ ಮೇಲೆ 5 ನಿಮಿಷದ ಬ್ರೇಕ್. ಮತ್ತು ಒಂದು ಸೈನ್ಸ್ ರಿಸರ್ಚ್ ಪ್ರಕಾರ 52 ನಿಮಿಷ ಕಂಟಿನ್ಯೂ ಓದುವುದು ತುಂಬ ಇಫೆಕ್ಟಿವ್ ಇರುತ್ತೆ. ಮತ್ತು 52 ನಿಮಿಷ ಓದಿದ ಮೇಲೆ ನೀವು 10 ರಿಂದ 15 ನಿಮಿಷದ ಒಂದು ಬ್ರೇಕ್ ತಗೋಬಹುದು. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡಿದ್ದೀವಿ ಅದನ್ನ ಒಮ್ಮೆ ಶಾರ್ಟ್ ಆಗಿ ರಿವಿಷನ್ ಮಾಡೋಣ. ನಮ್ಮ ಹತ್ತಿರ 3 ಪ್ರಾಬ್ಲಮ್ಸ್ಗಳಿವೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಮಗೆ 2 ವಿಷಯ ಬೇಕು, ಒಂದು ಕ್ಯಾಲೆಂಡರ್ ಮತ್ತು ಇನ್ನೊಂದು ಲಿಸ್ಟ್. ನಿಮ್ಮ ಕ್ಯಾಲೆಂಡರ್ ಯಾವ ಥರ ಇರಬೇಕು ಅಂದರೆ, ಒಂದು ಸೈಡ್ ನಿಮ್ಮ ದಿನದ ಶೆಡ್ಯೂಲ್ ಮತ್ತು ಇನ್ನೊಂದು ಸೈಡ್ ನೀವು ನೆನಪಿಡಬೇಕಾಗಿರುವ ವಿಷಯಗಳು. ಪ್ರೋಕ್ರಾಸ್ಟಿನೇಷನ್ ಜೊತೆ ಫೈಟ್ ಮಾಡುವುದಕ್ಕೆ ನಾವು 4 ಬ್ಯಾಟಲ್ ಪ್ಲಾನ್ಸ್ನ ಫಾಲೋ ಮಾಡಬೇಕು. ಫಸ್ಟ್, ಕಟ್ ಆಫ್ ಡಿಸ್ಟ್ರಾಕ್ಷನ್ಸ್.
ಸೆಕೆಂಡ್, ಕೀಪ್ ಅ ವರ್ಕ್ ಪ್ರೋಗ್ರೆಸ್ ಜರ್ನಲ್. ಥರ್ಡ್, ಫೀಡ್ ದಿ ಮಷೀನ್. ನಾಲ್ಕನೆಯದು, ನೆವರ್ ಸ್ಕಿಪ್ ಯುವರ್ ಮೀಲ್ಸ್. ನೆಕ್ಸ್ಟ್, ಥರ್ಡ್ ಪ್ರಾಬ್ಲಮ್, ಹೌ ಟು ಇನ್ಕ್ರೀಸ್ ಇಂಟೆನ್ಸ್ ಫೋಕಸ್. ಯಾವಾಗ, ಎಲ್ಲಿ ಮತ್ತು ಎಷ್ಟು ಸಮಯ ಓದಬೇಕು ಅಂತ ನಮಗೆ ಗೊತ್ತಿರಬೇಕು. ಮುಂಜಾನೆ ಅತಿ ಇಂಪಾರ್ಟೆಂಟ್ ವಿಷಯ ಓದುವುದು ಅತಿ ಉತ್ತಮ ಮತ್ತು 52 ನಿಮಿಷ ಕಂಟಿನ್ಯೂ ಓದುವುದು ತುಂಬ ಇಫೆಕ್ಟಿವ್ ಇರುತ್ತೆ. ಮತ್ತು 52 ನಿಮಿಷ ಓದಿದ ಮೇಲೆ ನೀವು 10 ರಿಂದ 15 ನಿಮಿಷದ ಬ್ರೇಕ್ ತಗೋಬಹುದು. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋದಿಂದ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ನ ತಪ್ಪದೆ ಆನ್ ಮಾಡ್ಕೊಳ್ಳಿ. ಅದರಿಂದ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.